पार्टीज को जगह देकर के करीब ये 41 मेंबर ऑफ पार्लियामेंट हैं, उसकी जेपीसीए ज्वाइंट पार्लियामेंट कमेटी है। लगभग सभी पॉलिटिकल पार्टी जो हैं वो रिप्रेजेंट होती है और मुझे पूरा विश्वास है कि सारे लोग जो हैं हम कंसेंसस अराइव करने के लिए, मेरा मानना और मैंने सारा कहा कि यू फॉरगेट योर पॉलिटिकल पार्टी। आपको इलेक्शन में फायदा होगा नुकसान होगा आप जज नहीं कर सकते। आपको ये देखना कि देश को किस में फायदा है। हमारे बच्चे जो हैं सबसे ज्यादा सरकारी स्कूल के जो सफर कर रहे हैं, उनका शिक्षा जो खराब हो रही है, उसके लिए आने वाली पीढ़ी हमारी कैसी बनेगी। ज्यादातर गरीब लोगों के बच्चे पढ़ते हैं। कई स्टेट जो हैं, मतलब आप एक इकोनॉमी देखें, जो हमारे एनके सिंह जी ने रामनाथ जी कोविंद की कमेटी में, रामनाथ जी कोविंद जो हमारे पूर्व राष्ट्रपति जो थे, उनकी कमेटी की हाई लेवल कमेटी ने रिपोर्ट दी, उस पे उन्होंने लिखा है कि 7 लाख करोड़ रुपए का अगर अलग अलग इलेक्शन होते हैं तो देश को नुकसान होता है, और अगर 7 इलेक्शन होता है तो 7 लाख करोड़ रुपया देश के खजाने में जाता है। और वो सीधा यूज जो है उसका प्रयोग जो है गरीबों के लिए किया जा सकता है, उनके आवास के लिए किया जा सकता है, शिक्षा के लिए खर्च किया जा सकता है, चिकित्सा हेल्थ के लिए खर्च किया जा सकता है, इंफ्रास्ट्रक्चर के लिए खर्च किया जा सकता है, देश आगे बढ़ सकता है। ಇಲ್ಲಿ ಬೇರೆ ಡಯಾಲಿಸಿಸ್ಗೆ ಹೋಲಿಸಿದ್ರೆ ತುಂಬ ಕಡಿಮೆ ದರದಲ್ಲಿ ನಾವು ಅವ್ರಿಗೆ ಅಂದರೆ 499 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಹಾಗೆ ಯಾರು ಕಡು ಬಡತನದಲ್ಲಿ ಇದ್ದಾರೆ ಅವ್ರನ್ನ ಗುರುತು ಮಾಡಿ ಅವರಿಗೆ ಉಚಿತವಾಗಿಯೂ ಸಹ ನಾವು ಡಯಾಲಿಸಿಸ್ ಕೇಂದ್ರದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ನಮ್ಮಲ್ಲಿಗೆ ಯಾರೇ ದುಡ್ಡಿಲ್ಲ ಅಂತ ಬಂದರೂ ಅವ್ರಿಗೆ ಖಂಡಿತವಾಗಿ ಡಯಾಲಿಸಿಸನ್ನು ತೆರೆದಿರುತ್ತೆ. ಅವರಿಗೆ ಉಚಿತವಾಗಿ ದಾನಿಗಳ ಸಹಾಯದಿಂದ ಅವರ ವಿವಾಹ ವಾರ್ಷಿಕೋತ್ಸವ ಹುಟ್ಟುಹಬ್ಬದ ಅಂಗವಾಗಿ ಒಬ್ಬ ವ್ಯಕ್ತಿಯಿಂದ 10,000 ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಇವ್ರಿಗೆ ನೆರವಾಗಿ ನಾವು ನೀಡ್ಕೊಂಡು ಬರ್ತಾ ಇದ್ದೀವಿ. ಡಯಾಲಿಸಿಸ್ ರೋಗಿಗಳಿದ್ದನ್ನು ಮನಗೊಂಡು ನಾವು ನಮ್ಮದೇ ಆದ ಅತಿ ಸುಸಜ್ಜಿತ 10 ಡಯಾಲಿಸಿಸ್ ಮಿಷಿನ್ಗಳನ್ನ ಒಳಗೊಂಡ ಒಂದು ಡಯಾಲಿಸಿಸ್ ಕೇಂದ್ರವನ್ನು ಓಪನ್ ಮಾಡಿದ್ದೇವೆ. ಈ ಒಂದು ಕೇಂದ್ರದಲ್ಲಿ ನಾವು ಒಂದು ರೋಗಿಗೆ ಒಂದು ಡಯಾಲಿಸಿಸ್ಗೆ ಕೇವಲ 499 ರೂಪಾಯಿಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಡಯಾಲಿಸಿಸ್ಗೆ ಬೇರೆ ಆಸ್ಪತ್ರೆಗಳಲ್ಲಿ 1,200 ರೂಪಾಯಿಗಳಷ್ಟು ಚಂದವನ್ನು ಭರಿಸಬೇಕಾಗುತ್ತೆ. ನಾವು ಅತಿ ಕಡು ಬಡವರಿಗೆ ಯಾವುದೇ ರೀತಿಯಾದ ವೆಚ್ಚಗಳನ್ನು ತೆಗೆದುಕೊಳ್ಳದೆ ನಾವು ಈ ಡಯಾಲಿಸಿಸನ್ನು ಮಾಡ್ತಾ ಇದ್ದೇವೆ. ನಾವು ಹೊರಗಡೆ ಎಲ್ಲೂ ಕರ್ಕೊಂಡು ಮಾಡಿಸೋದಕ್ಕೆ ತೊಂದರೆ ಆಗಿತ್ತು. ಬಟ್ ಆದ್ರೂ ಚಾಮರಾಜನಗರ ಪಕ್ಕ ರಾಮಸಮುದ್ರದ ಹತ್ರನೇ ನಮಗೆ 1 ಕಿಲೋಮೀಟ್ರ್ ಹತ್ರನೇ ಇರೋ ರೋಟ್ರಿ ಭವನದಲ್ಲಿ ವಾರಕ್ಕೆ 2 ಟ್ರಿಪ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಅದನ್ನೆಲ್ಲ ನಾವು ಮಾಡಿಸ್ತಾ ಇದ್ದೀವಿ. ಇವಾಗ ಇಲ್ಲಿಗೆ ಬಂದು ಅದು ನಮಗೆ ಬೇರೆ ಕಡೆ ಹೋದರೆ ತಿಂಗಳಿಗೆ ಒಂದು 12,000-13,000 ಸಾವಿರ ಆಗ್ಬೋದು. ಬಟ್ ಇಲ್ಲಿ ನಮಗೆ 3,000-4,000 ಸಾವಿರ ಖರ್ಚಾಗುತ್ತೆ ಸರ್. ತಿಂಗಳಿಗೆ ಭಾಳ ಅನುಕೂಲ ಮಾಡಿಕೊಟ್ಟವ್ರೆ. ರೋಟ್ರಿ ಕ್ಲಬ್ನವ್ರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆ. ಮೊದಲು ಮೈಸೂರು ಖಾಸಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೋ. ಒಂದು ಟ್ರೀಟ್ಮೆಂಟ್ಗೆ 3,500 ರೂಪಾಯಿ ಹೆಚ್ಚಾಗೋದು, ನಮಗೆ ಸಿಕ್ಕಾಪಟ್ಟೆ ಖರ್ಚು ಬರೋದು. ಈಗ ಇಲ್ಲಿ ಚಾಮರಾಜನಗರ ರೋಟ್ರಿ ಕ್ಲಬ್ಬಿಂದ ವತಿಯಿಂದ ಡಯಾಲಿಸಿಸ್ ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಬರೀ 500 ರೂಪಾಯಿ ವೆಚ್ಚ ಆಗ್ತಾಯಿದೆ ಒಂದು ಡಯಾಲಿಸಿಸ್ಗೆ. ಭಾಳಷ್ಟು ಉಪಯೋಗ ಆಗ್ತಾಯಿದೆ, ಹಣದ ಉಳಿತಾಯ ಆಗ್ತಾಯಿದೆ. ಇಲ್ಲಿ ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರು ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾರೆ. ರೋಟರಿ ಸಂಸ್ಥೆಯಲ್ಲಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ಖಾಸಗಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾಗ ಅಲ್ಲಿ ಡಯಾಲಿಸಿಸ್ ಚಾರ್ಜಸ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ರೋಟರಿ ಸಂಸ್ಥೆಯಲ್ಲಿ ಬಂದು ಮಾಡಿಸ್ತಾ ಇದ್ದೀವಿ. ಇಲ್ಲಿ ಭಾಳ ಅನುಕೂಲಕರವಾಗಿದೆ. ದರದಲ್ಲಿ ಸಿಬ್ಬಂದಿ ವರ್ಗ, ಡಾಕ್ಟರ್ಸ್ ಎಲ್ಲ ಥರನೂ ಅನುಕೂಲವಾಗಿರೋದ್ರಿಂದ ಪ್ರತಿ ವಾರದಲ್ಲಿ 2 ದಿವಸ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರ ಅನುಕೂಲವಾಗಿದೆ. ನಾವು ರೋಟರಿ ಸಂಸ್ಥೆಗೆ ಭಾಳ ಚಿರಋಣಿಯಾಗಿದ್ದೀವಿ.